ಹಾಯ್ ಹೆಲೋ ಹ್ಯಾಪಿ ವ್ಯಾಲೆಂಟೈನ್ ಡೇ ಎಲ್ಲರಿಗೂ. ಓಕೆ, ಇವತ್ತು ಸ್ವಲ್ಪ ಓವರ್ ಆಗಿ ನಾನು ಹೊರಟಿದ್ದೀನಿ. ಯಾಕೆಂದ್ರೆ ನಾನು ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋ ಶೂಟಿಂಗ್. ಒಂದು ಸಾಂಗಿಗೆ, ರೊಮ್ಯಾಂಟಿಕ್ ಸಾಂಗಿಗೆ ವ್ಯಾಲೆಂಟೈನ್ ಡೇ ದಿನ ನಾನು ಹಾಗೂ ನನ್ನ ಹಸ್ಬೆಂಡ್ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಸಣ್ಣದಾಗಿ, ಯಾರು ಬರ್ತಾ ಇಲ್ಲ ವಿಡಿಯೋ ಶೂಟಿಂಗ್ಗೆ ಅಥವಾ ಏನು ಕೂಡ, ನಾವೇ ಮಾಡ್ತಾ ಇದ್ವಿ. ಹಾಗೆ ನಾನು ಈ ಡ್ರೆಸ್ಸನ್ನು ಹಾಕಿದ್ದೀನಿ. ಇವತ್ತು ನಾನು ವಿಡಿಯೋ ಶೂಟಿಗೆ 3 ಡ್ರೆಸ್ ಹಾಕ್ತೀನಿ ಅಂತ ಎನಿಸಿದ್ದೀನಿ. ಆ 3 ಡ್ರೆಸ್ಸನ್ನು ನಿಮ್ಮ ಜೊತೆ ಫಸ್ಟಿಗೆ ನಾನು ಶೇರ್ ಮಾಡ್ತೀನಿ. ಹಾಗೂ ಆ ಹಾಡು ನಾವು ಯಾವ ರೀತಿ ಶೂಟಿಂಗ್ ಮಾಡಿದ್ವಿ ನೋಡಿ, ಇದನ್ನು ನಾನು ವಿಡಿಯೋನು ಬೇರೆ ಇದರಲ್ಲೇ ಹಾಕ್ತೀನಿ. ಇದರಲ್ಲಿ ಮೇಲಿಂದ ಮೇಲೆ ನಿಮಗೆ ತೋರಿಸ್ತೀನಿ ಅಷ್ಟೇ. ಹಾಗೂ ಇವತ್ತು ನನಗೆ ತುಂಬ ಚೆನ್ನಾಗಿ ವ್ಯಾಲೆಂಟೈನ್ ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕುಂಟು. ಹಾಗೆ ನೋಡೋಣ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ. ಅದಕ್ಕಿಂತ ಈ ಬಟ್ಟೆ ಎಲ್ಲ ತೋರಿಸೋದಕ್ಕಿಂತ ಮೊದಲು ನಾನು ಎಲ್ಲ ಬಟ್ಟೆಯನ್ನು ಮೀಶೋದಿಂದ ತಗೊಂಡು ಬಂದಿದ್ದೆ. ಯಾಕಂದ್ರೆ ಅದರಲ್ಲಿ ನಿಜವಾಗ್ಲೂ ತುಂಬಾ ಕಮ್ಮಿ ಇದೆ ರೇಟ್. ನಾವು ನೋಡ್ಕೊಂಡು ತರಬೇಕು ಅಷ್ಟೇ. ನಮ್ಮ ಸ್ವಲ್ಪ ಬುದ್ಧಿಯನ್ನು ನಾವು ಯೂಸ್ ಮಾಡಬೇಕು. ಎಲ್ಲ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ನಾವು ರಿವ್ಯೂ ನೋಡ್ಕೊಂಡು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ತರಬೇಕು. ಮೀಶೋ ಅಂದ್ರೆ ಸುಮಾರು ಜನರಿಗೆ ಗೊತ್ತಿಲ್ಲ. ಮೀಶೋ ಒಂದು ರೀಸೆಲ್ಲಿಂಗ್ ಆಪ್. ಇದರಲ್ಲಿ ನಮಗೆ ಬೇಕಾದ್ರೂ ನಾವು ಬಟ್ಟೆಯನ್ನು ತಗೊಳ್ಬಹುದು, ಅಥವಾ ನಮಗೆ ಯಾವ್ದಾದ್ರು ಬಟ್ಟೆ ಇಷ್ಟ ಆಯ್ತಂತಾದ್ರೆ ಅದನ್ನ ನಮ್ಮ ಫ್ರೆಂಡ್ಸ್ ಜೊತೆ, ಅವರ ಜೊತೆ ನಮ್ಗೆ ಎಷ್ಟು ಮಾರ್ಜಿನ್ ಬೇಕು ನೋಡಿ, ಆ ಮಾರ್ಜಿನ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಅದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ, ಅವರು ಅಲ್ಲಿಂದ ತಗೊಂಡ್ ಬಂದ್ರೆ, ಆಮೇಲೆ ಅದು ರಿಟರ್ನ್ ಎಲ್ಲ ಇಲ್ಲದಿದ್ರೆ ಅದರ ಮೇಲೆ ಎಷ್ಟು ನೀವು ಮಾರ್ಜಿನ್ ಹಾಕಿದ್ರಿ ನೋಡಿ, ಆ ಮಾರ್ಜಿನ್ ನಿಮ್ಮ ಅಕೌಂಟಿಗೆ ಸಿಗುತ್ತೆ, ನಿಮ್ಗೆ ಸೇರುತ್ತೆ. ಹೀಗೆ ಮನೆಯಲ್ಲೇ ಕೂತ್ಕೊಂಡು ನೀವು ಹಣವನ್ನು ಗಳಿಸಬಹುದು. ಕೇವಲ ಬೇರೆಯವರಿಗೆ ಸೆಂಡ್ ಮಾಡೋದು ಮಾತ್ರ ಅಲ್ಲ, ನಿಮಗೂ ಬೇಕಿದ್ರು ನೀವು ಬಟ್ಟೆಯನ್ನು ತರಬಹುದು. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಮನೆಯಲ್ಲಿದ್ದವರಿಗೆ ಯಾರಿಗಾದ್ರೂ ನೀವು ಬಟ್ಟೆಯನ್ನು ಅಲ್ಲಿಂದ ತಗೊಂಡ್ ಬರಬಹುದು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ನೀವು ಡೌನ್ಲೋಡ್ ಮಾಡಿ ನಿಮಗೆ ಬೇಕಾದ ನೀವು ಬಟ್ಟೆಯನ್ನು ತಗೊಂಡು ಬನ್ನಿ. ನಾನು ಮೊದಲೇ ಹೇಳಿದಾಗೆ ಯಾವುದೇ ಬಟ್ಟೆ ಲಿಂಕ್ ಕೊಡ್ಲಿಕ್ಕೆ ಆಗುದಿಲ್ಲ, ಕೇವಲ ಕೋಡ್ ಮಾತ್ರ ಇರುತ್ತೆ. ಆ ಕೋಡನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆವಾಗ ನೀವು ಆ ಕೋಡನ್ನು ಹಾಕಿದ್ರೆ ಮಾತ್ರ ನಿಮಗೆ ಆ ಡ್ರೆಸ್ ಸಿಗುತ್ತೆ. ಗೊತ್ತಾಯ್ತಲ್ಲ ನಿಮ್ಗೆ? ಹಾಗೆ ಲಿಂಕ್ ಯಾವುದೇ ಸಿಗುದಿಲ್ಲ ಮೀಶೋದಲ್ಲಿ. ಹಾಗೂ ಕೇವಲ ಒಂದೊಂದು ಮಾತ್ರ ಕಾರ್ಟಿಗೆ ಹಾಕಿ ನೀವು ತರಿಸಬೇಕಾಗುತ್ತೆ. ವೆಬ್ಸೈಟ್ ರೀತಿ ನಿಮ್ಗೆ ಬೇಕಾದದೆಲ್ಲ ಕಾರ್ಟಿಗೆ ಹಾಕಿ ನೀವು ಒಮ್ಮೆಲೆ ತರಿಸಲಿಕ್ಕೆ ಆಗುದಿಲ್ಲ. ಇಂದ ಮೊದಲು ನಾನು ತೋರಿಸ್ತೀನಿ ಫುಲ್ ಡ್ರೆಸ್. ಫಸ್ಟಿಗೆ ನಾನು ಹಾಕಿರುವಂತದ್ದು ಇದು ವೈಟ್ ಡ್ರೆಸ್. ನೋಡ್ಬೋದು ನೀವು, ದೊಡ್ಡ ಗೌನ್ ರೀತಿ ಇದೆ. ಹಾಗೂ ಇದಕ್ಕೆ ನಾನು ಜಾಕೆಟ್ ಕೂಡ ಹಾಕಿದ್ದೀನಿ. ಯಾಕೆಂದ್ರೆ ಇದರ ಸ್ಲೀವ್ ಉಂಟು ನೋಡಿ, ಹಾಫ್ ಸ್ಲೀವ್. ಇಲ್ಲಿ ನೋಡ್ಬೋದು ನೀವು, ಹಾಫ್ ಸ್ಲೀವ್. ಇದು ಅಂದ್ರೆ ಲಾಡಿ ಮಾತ್ರ ಉಂಟು ಸ್ವಲ್ಪ. ಹಾಗಾಗಿ ಹುಡುಗಿಯರಿಗೆಲ್ಲ ಚಂದ ಕಾಣುತ್ತೆ, ಆದ್ರೆ ನಮ್ಮಂತವರಿಗೆ ತುಂಬಾ ಓವರ್ ಆಗಿ ಕಾಣಬಹುದು. ಹಾಗಾಗಿ ನಾನು ಜಾಕೆಟ್ ಅನ್ನು ಹಾಕಿದ್ದೀನಿ. ನೀವು ಈ ರೀತಿ ಜಾಕೆಟ್ ಅನ್ನು ಹಾಕಿ ಈ ರೀತಿ ಡ್ರೆಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಲಾಂಗ್ ಆಗಿದೆ ಡ್ರೆಸ್. ಹಾಗೂ ವೈಟ್ ಅಲ್ಲಿ ಇದೆ. ನಿಮ್ಗೆ ಗೊತ್ತು, ನನಗೆ ವೈಟ್ ತುಂಬಾ ಇಷ್ಟ. ಹಾಗೂ ನಿಜವಾಗ್ಲೂ ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕಾಟನ್ ಆಗಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ತೆಳು ಇದೆ ನೋಡ್ಬೋದು ನೀವು, ಆದ್ರೆ ಕಾಟನ್ ತುಂಬಾ ಒಳ್ಳೆದಿದೆ ಬಟ್ಟೆ. ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಜಾಕೆಟ್, ಬೇರೆ ಬೇರೆ ರೀತಿ ಜಾಕೆಟ್ ಎಲ್ಲ ಸಿಗುತ್ತೆ ನಿಮ್ಗೆ. ಅದನ್ನ ಹಾಕಿ ನೀವು ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹುಡುಗಿಯರಿಗೆ, ಯಾರಿಗೆ ಕೂಡ ನೀವು ಹಾಕ್ಬೋದು ಇದನ್ನು. ನೆಕ್ಸ್ಟ್ ನಾನು ಉಡ್ತಾ ಇದ್ದೀನಿ ಸೀರೆ. ಈ ಸೀರೆಯನ್ನು ನಾನು ಇವತ್ತು ಹಾಕೋಣ ಅಂತ ಎನಿಸಿದ್ದೀನಿ. ಇದರ ಬ್ಲೌಸ್ ಬಂದು ನೋಡಿ ಈ ರೀತಿ ಬರುತ್ತೆ. ಆದ್ರೆ ನನಗೆ ಬ್ಲೌಸ್ ಹೊಲಿಯುವಷ್ಟು ಪುರ್ಸೊತ್ ಆಗ್ಲಿಲ್ಲ. ಕಾಟನ್ ಸೀರೆ ಇದು. ಬ್ಲೌಸ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಫುಲ್ ವರ್ಕ್ ಬರುತ್ತೆ ಬ್ಲೌಸ್ ಅಲ್ಲಿ. ಲಾಂಗ್ ಸ್ಲೀವ್ ಅಥವಾ ಸ್ಲೀವ್ಲೆಸ್ ಕೂಡ ನೀವು ಇದನ್ನು ಹೊಲಿಸಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೂ ಕಾಟನ್ ಸೀರೆ ಇದು. ಈ ಕಲರ್ ಅಲ್ಲಿ ಉಂಟು. ಈ ಕಲರ್ ನನಗೆ ತುಂಬಾ ಇಷ್ಟ, ಯೆಲ್ಲೋ ಕಲರ್. ನನ್ನ ಹತ್ರ ಯೆಲ್ಲೋ ಕಲರ್ ಯಾವ್ದು ಕೂಡ ಸೀರೆ ಇರ್ಲಿಲ್ಲ. ಹಾಗೂ ಕಾಟನ್ ಅಲ್ಲಿ ನಾನು ಹುಡುದು ಫಸ್ಟ್ ಟೈಮ್. ತುಂಬಾ ಸಾಫ್ಟ್ ಇದೆ. ನಾನು ಅದರಲ್ಲಿ ನೋಡಿದಾಗೆ ಕಲರ್ ಉಂಟು, ಆದ್ರೆ ಬ್ಲೌಸ್ ಕಲರ್ ಮಾತ್ರ ಇಷ್ಟು ಪಿಂಕ್ ಆಗಿರ್ಲಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಇತ್ತು. ಇಲ್ಲಿ ಪಿಂಕ್ ಬಂದಿದೆ, ಪರವಾಗಿಲ್ಲ. ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಒಳ್ಳೆದಿದೆ. ಹಾಗೂ ನೀವು ನೋಡಬಹುದು ಸ್ವಲ್ಪ ಚೆಕ್ಸ್ ಅಲ್ಲಿ ಬರುತ್ತೆ ಇದು ನೋಡಿ ಸೀರೆ. ಕಾಟನ್ ಸೀರೆ ಚೆಕ್ಸ್ ಅಲ್ಲಿ ಬರುತ್ತೆ. ಹಾಗೂ ಇದಕ್ಕೆ ಈ ರೀತಿ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಆಮೇಲೆ ಉಟ್ಟ ಮೇಲೆ ನಾನು ನಿಮ್ಗೆ ಇದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಕೆಲವು ಕ್ವಾಲಿಟಿ ಒಳ್ಳೇದಿರೋದಿಲ್ಲ, ಕೆಲವು ಡ್ಯಾಮೇಜ್ ಬರಬಹುದು. ಹಾಗಾಗಿ ನೋಡ್ಕೊಂಡು ಅದರ ರಿವ್ಯೂ ನೋಡ್ಕೊಂಡು ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದೆ ಆದ್ರೆ ಅದರ ರಿವ್ಯೂ ಎಲ್ಲ ನೋಡಿ, ಬೇರೆಯವ್ರು ತಗೊಂಡ್ ಬಂದಿದ್ದಿರುತ್ತೆ, ಉಟ್ಟಿದ್ದಿರುತ್ತೆ, ಅದನ್ನೆಲ್ಲ ನೋಡಿ ಆಮೇಲೆ ನೀವು ತಗೊಂಡ್ ಬರ್ಬೇಕು. ನಾನು ಹಾಗೆ ಮಾಡುದು ನನಗೆ ತಗೊಂಡ್ ಬರುವಾಗ. ಹಾಗಾಗಿ ನಾನು ಯಾವ್ದು ಬಟ್ಟೆ ತಂದ್ರು ಇಷ್ಟರವರೆಗೂ ಒಳ್ಳೇದಿಲ್ಲ ಅಂತ ಯಾವ್ದು ಕೂಡ ಆಗ್ಲಿಲ್ಲ, ಚೆನ್ನಾಗಿತ್ತು. ಇದು ಕೂಡ ನೋಡ್ಬೋದು. ರೇಟಿಗೆ ಇದು ಎಷ್ಟೋ ಪರವಾಗಿಲ್ಲ ಅಂತ ನನಗೆ ಅನಿಸ್ತು. ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ಈ ಡ್ರೆಸ್. ಆದ್ರೆ ನಾನು ಅದರಲ್ಲಿ ನೋಡಿದ ಡ್ರೆಸ್ ಹಾಗೂ ಇಲ್ಲಿ ನೋಡಿದ ಡ್ರೆಸ್ ತುಂಬಾ ಚೇಂಜ್ ಉಂಟು.
ಅಲ್ಲಿ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿತ್ತು. ಇಲ್ಲಿ ಕೂಡ ಚೆನ್ನಾಗಿದೆ, ಆದರೆ ಕ್ವಾಲಿಟಿ ಉಂಟು ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಸ್ವಲ್ಪ ತೆಳು ಉಂಟು ಇದು ಕ್ವಾಲಿಟಿ, ಆದರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಹಾಕಿ ಕೂಡ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಉಂಟು ಡ್ರೆಸ್ ಇದು, ಡಾಟ್ ಡಾಟ್ ಆಗಿ ಸಾಫ್ಟ್ ಇದೆ, ಮಾತ್ರ ತುಂಬಾ ಸಾಫ್ಟ್ ಇದೆ. ಆದ್ರೆ ನಾನು ಹೇಳಿದೆ ನೋಡಿ, ಅಲ್ಲಿ ನೋಡುವಾಗ ಕ್ವಾಲಿಟಿ ಸ್ವಲ್ಪ ನನಗೆ ಬೇರೆ ಅಂತ ಎನಿಸ್ತು, ತಂದ ಮೇಲೆ ಸ್ವಲ್ಪ ತೆಳು ಅಂತ ಎನಿಸ್ತು. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ನೆಕ್ಸ್ಟ್ ನಾನು ತಗೊಂಡು ಬಂದಿದ್ದು ಇದು ಬ್ಲೌಸ್. ಈ ಬ್ಲೌಸ್ ಬಗ್ಗೆ ನಿಮ್ಗೆ ಹೇಳಿದ್ನಾ ಇಲ್ವಾ ನನಗೆ ಗೊತ್ತಿಲ್ಲ, ಸರಿ ನೆನಪಿಲ್ಲ. ನನ್ನ ಹತ್ರ ಈಗ ಸೀರೆ ನಿಮ್ಗೆ ತೋರಿಸುವಾಗ ಯಾವುದೇ ಮ್ಯಾಚಿಂಗ್ ಬ್ಲೌಸ್ ಇರುವುದಿಲ್ಲ, ಹಾಗಾಗಿ ನಾನು ಈ ರೀತಿ ಸ್ಟ್ರೆಚಬಲ್ ಬ್ಲೌಸ್ ಅನ್ನು ತಗೊಂಡು ಬಂದಿದ್ದೀನಿ. ಇದು ಯಾವ ಸೀರೆಗೆ ಕೂಡ ನೀವು ಹಾಕ್ಬೋದು, ಗೋಲ್ಡನ್ ಕಲರ್ ಅಲ್ಲಿ ಉಂಟು. ಈ ರೀತಿ ಇದು ಬರುತ್ತೆ, ನೋಡ್ಬೋದು. ನಾನು ಎಣಿಸಿದೆ ಚಂದ ಕಾಣುತ್ತಾ ಇಲ್ವಾ, ಅಥವಾ ನಾನು ಸೈಜ್ ಹೇಳಿದ ರೀತಿಯಲ್ಲಿ ಬರುತ್ತಾ ಇಲ್ವಾ ಅಂತ ಹೇಳಿ. ಇದು ನನಗೆ ಪರ್ಫೆಕ್ಟ್ ಆಗುತ್ತೆ, ಸೈಜ್ ಎಲ್ಲ ಪರ್ಫೆಕ್ಟ್ ಉಂಟು, ನನಗೆ ಕರೆಕ್ಟ್ ಆಯ್ತು. ಇದು ನೋಡ್ಬೋದು, ಇದು ಸ್ಟ್ರೆಚ್ ಇರೋದ್ರಿಂದ ಯಾರಿಗೆ ಕೂಡ ಚೆನ್ನಾಗಿ ಮೈಗೆ ಅಂಟಿ ಕುತ್ಕೊಳ್ಳುತ್ತೆ. ಇದರಲ್ಲಿ ಬೇಕಾದ ತುಂಬಾ ಕಲರ್ಸ್ ಉಂಟು. ನಿಮ್ಗೆ ಒಮ್ಮೆಲೆ ಅರ್ಜೆಂಟ್ ಅಲ್ಲಿ ಬ್ಲೌಸ್ ಹೊಲಿಲಿಕ್ಕೆ ಆಗುದಿಲ್ಲ, ಅಥವಾ ಏನಾದ್ರೂ ಇದೆ ಆದ್ರೆ ಒಮ್ಮೆಲೆ ನೀವು ಇಂಥ ಬ್ಲೌಸ್ ಅನ್ನು ತರಿಸಬಹುದು. ಹಾಗೂ ತುಂಬಾ ತರದ ಬ್ಲೌಸ್ ಉಂಟು. ಇದಕ್ಕಿಂತ ಮೊದಲು ಡಿಸೈನರ್ ಬ್ಲೌಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿತ್ತು, ನೀವು ನೋಡಿರ್ಬಹುದು. ಹೀಗೆ ಯಾವ್ದು ಬ್ಲೌಸ್ ಬೇಕಿದ್ರು ನೀವು ತರಬಹುದು. ಓಕೆ, ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಅದನ್ನು ಡೌನ್ಲೋಡ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ನನ್ನ ಲಿಂಕ್ ಇಂದ ನೀವು ಡೌನ್ಲೋಡ್ ಮಾಡಿದ್ರೆ 30% ತನಕ ನಿಮ್ಗೆ ಆಫ್ ಸಿಗುತ್ತೆ. ಇನ್ಸ್ಟೆಂಟ್ ಆಗಿ ಫ್ಲಾಟ್ 100 ರೂಪೀಸ್ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇವಾಗ ಈ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ನನ್ನ ಫೇವರೇಟ್ ಒಂದು ಸಾಂಗ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈ ಸಾಂಗ್ ಅಲ್ಲಿ ನಾವು ಇವತ್ತು ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ವಿನ್ಸ್ಟನ್ ಇವತ್ತು ಶೂಟ್ ಮಾಡ್ತಾನೆ. ಫಸ್ಟ್ ಕೆಳಗಡೆ ಹೋಗೋಣ, ನನ್ನ ಹಸ್ಬೆಂಡ್ ಹತ್ರ ನಾನು ಮಾತಾಡ್ತೀನಿ, ಅವರು ಕೂಡ ಯಾವ ರೀತಿ ಹೊರಟಿದಾರಂತ ಹೇಳಿ ನೋಡ್ಕೊಂಡು ಬರೋಣ. ಓಕೆ, ಇವರು ಹೊರಟಿದಾರ ಇಲ್ವಾ ಗೊತ್ತಿಲ್ಲ. ಡ್ರೆಸ್ ನಾನು ಆವಾಗಲೇ ಕೊಟ್ಟಿದ್ದೀನಿ ಅವರಿಗೆ ಹೊರಡ್ಲಿಕ್ಕೆ. ಹೊರಟಿದ್ದೀರಾ? ರೆಡಿ ರೆಡಿ ಲೈಟ್ ಹಾಕು ರಾಯ್. ಓಕೆ, ಇವರು ನೋಡಿ ಹೊರಟಿದ್ದಾರೆ. ಹೇಳಿ, ಎದ್ದೇಳಿ ಎದ್ದೇಳಿ ವೀರ ಪ್ರಜೆಗಳೇ. ಇವರು ನೋಡಿ, ಇವರು ಇದನ್ನು ಹಾಕಿದ್ದಾರೆ, ನಮ್ದು ಮ್ಯಾಚಿಂಗ್ ಅದಕ್ಕೆ ಇದು ಜಾಕೆಟ್ ಕೂಡ ಇವರು ಹಾಕ್ತಾರೆ. ಓಕೆ, ನಾವು ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ನಮ್ಮ ಶೂಟಿಂಗ್ ಮಾಡ್ತಾ ಇದ್ದಾರೆ ವಿನ್ಸ್ಟನ್. ಇಲ್ಲಿ ಬಾ, ಕೈ ಎತ್ತೋ. ವಿನ್ಸ್ಟನ್ ಇವರು, ಹಾಗೂ ಸೈಡ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ರಾಯ್ಸ್ಟನ್. ವೆರಿ ಗುಡ್. ಓಕೆ, ಚೆನ್ನಾಗಿ ತೆಗಿಬೇಕು. ನೋಡಿ, ಮಕ್ಕಳು ದೊಡ್ಡದಾದ್ರೆ ಇದೊಂದು ಅಡ್ವಾಂಟೇಜ್, ಕೆಲಸ ಮಾಡಿಸ್ಬೋದು ಇವರ ಹತ್ರ ಅಲ್ಲ. ಓಕೆ, ಮಾಡೋಣಲ್ಲ. ಓಕೆ, ಇವಾಗ ಸ್ವಲ್ಪ ನಮ್ದು ಶೂಟಿಂಗ್ ಮುಗೀತು, ಇನ್ನು ಸ್ವಲ್ಪ ಉಂಟು. ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕು. ಈ ಡ್ರೆಸ್ ಅಲ್ಲಿ ಆಯ್ತು ನಮ್ದು. ಇನ್ನು ಥ್ಯಾಂಕ್ ಯು. ನಾನು ಏನು ಕೊಡ್ಲಿಲ್ಲ ಇವರಿಗೆ. ತೂಂಗ ಯಾಡು ಅವ್ರದ್ದು ಅದ ಕಿಸ್ದೀರಾ ಬಾಬು, ಬೆಸ್ಟ್ ಸಂಗೀತ ಕಿಸ್ದೀರಾ ಯಾಕ ಇವಾಗ ತಮ್ನೆಲಕ್ ಹತ್ತಾರ್ದರಿ ಹೆಂಗಲೋ ಹಂಗ ಮುಖಾರೆ. ನೀಟಿಗೆ ಕೊಡೋಣ ಬರು. ಓಕೆ, ನನಗೆ ಸಿಕ್ತು ರೋಸ್, ನನ್ನ ಫೇವ್ರೇಟ್ ರೋಸ್. ನನಗೆ ಸಣ್ಣದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ, ಅದು ಅವ್ರಿಗೆ ಗೊತ್ತುಂಟು. ತುಂಬಾ ಥ್ಯಾಂಕ್ಸ್ ನಿಮಗೆ. ನಾನು ಏನು ಕೊಟ್ಟಿಲ್ಲ ಇವರಿಗೆ. ಓಕೆ, ಇನ್ನು ನೆಕ್ಸ್ಟ್ ಡ್ರೆಸ್ ನಾನು ಹೇಳಿದಾಗೆ ನೆಕ್ಸ್ಟ್ ಡ್ರೆಸ್ ಅಲ್ಲಿ ಶೂಟಿಂಗ್. ಓಕೆ, ಗುಲಾಬಿ ಹೂವಲ್ಲಿ ಕೂಡ ಒಂದು ಶೂಟಿಂಗ್ ಮಾಡೋಣ ನಾವು, ಯಾಕೆಂದ್ರೆ ಇವಾಗ ತಂದು ಕೊಟ್ರು ಅವರು. ಹಾಗೆ ಆಯ್ತೊಂದು. ಮತ್ತೆಂತ ಇನ್ನೊಂದು ನೋಡಿ, ಸರ್ಪ್ರೈಸ್ ಉಲ್ಟಾಗ ಅಂತ ಉಂಟು. ಸರಿ,
ಐ ಲವ್ ಯು ಪ್ರಿಯಾ ಅಂತ ಹೇಳಿ ನನ್ನ ಇದರಲ್ಲಿ ಅವರು ಹಾಕಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಓಕೆ, ಥ್ಯಾಂಕ್ಸ್ ತುಂಬಾ ನಿಮಗೆ, ಹೀಗೆ ತುಂಬಾ ನಿಮಗೆ. ಇದು ಯಾರ್ದು ಐಡಿಯಾ? ಹೌದು, ಎಲ್ಲರೂ ಕ್ರೆಡಿಟ್ ತಗೊಳ್ಳಿಕ್ಕೆ ಬನ್ನಿ ಇವಾಗ. ನೆಕ್ಸ್ಟ್ ಖುಷಿ ಆಯ್ತು ತುಂಬಾ. ಓಕೆ, ನೆಕ್ಸ್ಟ್ ಎಂತ ಊಟ ಮಾಡೋಣ? ಊಟ ಮಾಡಿ ನೆಕ್ಸ್ಟ್ ಸೀರೆಯಲ್ಲಿ ನಮ್ದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸಾಕಾಯ್ತು, ಬೆವರು ಹೋಯ್ತು ನಮಗೆ, 2-3 ಟೇಕ್. ಇವಾಗ ಸೀರೆ ನೋಟ್ಟಿದ್ದೀನಿ ನಾನು. ಸೀರೆ ಉಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಹಾಡಿಗೆ ನೆಕ್ಸ್ಟ್ ಪಾರ್ಟ್ ನಾನು ಅವಾಗ ಹೇಳಿದೆ ನೋಡಿ, ನೆಕ್ಸ್ಟ್ ಪಾರ್ಟ್ ಇವಾಗ ಮಾಡ್ತಾ ಇದ್ವಿ. ಆಮೇಲೆ ಇದಾದ್ಮೇಲೆ ಇನ್ನೊಂದು ಡ್ರೆಸ್ ಹಾಕ್ತೀನಿ. ಆಮೇಲೆ ನಾವು ಇದಕ್ಕೆ ರೆಸ್ಟೋರೆಂಟಿಗೆ ಹೋಗ್ತೀವಿ. ಹೊಸದಾಗಿ ಯಾವುದೋ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಹಾಗೆ ರೆಸ್ಟೋರೆಂಟಿಗೆ ಹೋಗ್ತೀವಿ ನಾವು. ಇವರು ನೋಡಿ ಇದು ಹಾಕ್ತಾ ಇದ್ದಾರೆ, ಪಿಂಕ್ ಕಲರ್ ಶರ್ಟ್ ಹಾಗೂ ಪಿಂಕ್ ಕಲರ್ ಪ್ಯಾಂಟ್. ಓಕೆ, ನಾನು ಮೂಗುತಿ ಹಾಕಿದ್ದೀನಿ ನೋಡಿ, ಸ್ವಲ್ಪ ಹೊಸ ಲುಕ್ ಬರಲಿ ಅಂತ ಹೇಳಿ ಅಷ್ಟೇ. ಮತ್ತೆ ದೊಡ್ಡದಾಗಿ ಏನು ಚಂದ ಕಾಣ್ತೀನಿ ಅಂತ ಹೇಳಿ ಅಲ್ಲ, ಆದರೆ ಸ್ವಲ್ಪ ಹೊಸ ಲುಕ್ ಕಾಣುತ್ತೆ. ಓಕೆ, ಇವರು ಇವಾಗ ಕೇಕ್ ಕೂಡ ತಗೊಂಡು ಬಂದಿದ್ದಾರೆ, ಮಲ್ಲಿಗೆ ಹೂವು ಕೂಡ ತಗೊಂಡು ಬಂದಿದ್ದಾರೆ. ಸುಮಾರು ಆಯ್ತು ನನಗೆ ಇವತ್ತು ಗಿಫ್ಟ್. ಹಾಗೆ ಇವಾಗ ನಾವು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ. ಕೇಕ್ ಕಟ್ ಮಾಡದೆ ಒಂದು ಯಾವುದಾದ್ರೂ ಒಂದು ಕಾಲ ಮುಂಚೆ ಯಾವುದಾದ್ರೂ ಒಂದು ಈವೆಂಟ್, ಕೇಕ್ ಕಟ್ ಮಾಡದೆ ಯಾವುದಾದ್ರೂ ಒಂದು ಈವೆಂಟ್ ಎಂತ ಹೇಳ್ತಾರೆ, ಪೂರ್ಣ ಆಗುದಿಲ್ಲ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಹಾಗೆ ಇವಾಗ ನಾವು ಕಂಪ್ಲೀಟ್ ಆಗಲ್ಲ, ಕರೆಕ್ಟ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನನ್ನ ಹಸ್ಬೆಂಡ್ ಕೇಕ್ ಕೂಡ ತಗೊಂಡು ಬಂದಿದ್ದಾರೆ, ಹಾಗೂ ನನಗೆ ಹೂ ಕೂಡ. ಥ್ಯಾಂಕ್ ಯು. ಓಕೆ, ಇವಾಗ ನಾವು ಕೇಕ್ ಕಟಿಂಗ್ ಮಾಡ್ತೀವಿ. ಹೋನಾ ದೂ ಮೈ ಪಾಕೆ ತುಮ್ಕೋ आए यकीना खुद पे हमको जैसे नदी को किनारा मिला. ಓಕೆ, ಇವಾಗ ನಾವು ಹೊರಟಿವಿ, ರೆಸ್ಟೋರೆಂಟಿಗೆ ಹೋಗ್ತಾ ಇದ್ವಿ. ಇನ್ನು ಇವಾಗ ನಾನು ಈ ಡ್ರೆಸ್ ಅನ್ನು ಹಾಕಿದ್ದೀನಿ. ಓಕೆ, ಎಲ್ಲರೂ ಹೊರಡ್ತಾ ಇದ್ವಿ. ಲೆವಿಟನ್ ಶೂ ಹಾಕ್ತಾ ಇದ್ದಾನೆ, ವಿನ್ಸ್ಟನ್ ಆಲ್ರೆಡಿ ರೆಡಿ ಆಗಿದ್ದಾನೆ ನೋಡಿ, ಶೂ ಎಲ್ಲ ಹಾಕಿ. ಹಾ ಇನ್ನೊಬ್ರು ನೋಡಿ ಶೂ ಹಾಕ್ತಾ ಇದ್ದಾರೆ. ಓಕೆ, ನಾವು ಯಾವುದಾದ್ರು ರೆಸ್ಟೋರೆಂಟ್ K9 ರೆಸ್ಟೋರೆಂಟಿಗೆ ಹೋಗ್ತಾ ಇದ್ವಿ. ಸುಮಾರು ಜನ ನನಗೆ ಸಜೆಸ್ಟ್ ಕೂಡ ಮಾಡಿದ್ರು, ಒಮ್ಮೆ ಹೋಗಿ ಅಂತ ಹೇಳಿ, ಒಳ್ಳೆ ಉಂಟು ಅಂತ ಹೇಳಿ. ಇವಾಗ ನೋಡಬೇಕು, ನಾನು ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗಿದೆ ಏನು ಅಂತೇಳಿ ನಿಮಗೆ ಅದರ ರಿವ್ಯೂ ನಾನು ಕೊಡ್ತೀನಿ. ಓಕೆ, ನಾವು ಇವಾಗ K9 ರೆಸ್ಟೋರೆಂಟ್ ಹತ್ರ ಇದ್ದೀವಿ. ಆದರೆ ಪಾರ್ಕಿಂಗ್ ಮಾತ್ರ ಇಲ್ಲೇ ಇಲ್ಲ, ಅಂದರೆ ಹೊರಗಡೆ ನಿಲ್ಲಿಸಬೇಕು. ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಪೆಟ್ ಫ್ರೆಂಡ್ಲಿ ಅಂತ ಹೇಳಿ, ಅಂದರೆ ಇಲ್ಲಿ ನಮ್ಮ ಪೆಟ್ ಕೂಡ ತರ್ಬೋದು ಅನಿಸುತ್ತೆ ನನಗೆ. ನಾನು ಅದರ ಬಗ್ಗೆ ಸರಿಯಾಗಿ ಡಿಸ್ಕಸ್ ಮಾಡಲಿಲ್ಲ ಅವರ ಹತ್ರ. ನೋಡಿ, ಇಲ್ಲಿ ತುಂಬ ಡಾಗ್ಸ್ ಎಲ್ಲ ಇದ್ವು, ನೋಡ್ಬೋದು ನೀವು. ಒಳ್ಳೊಳ್ಳೆ ಬ್ರೀಡ್ ಡಾಗ್ಸ್ ಎಲ್ಲ ಇದ್ವು. ನನಗಿದರಲ್ಲಿ ಸೇಂಟ್ ಬರ್ನರ್ಡ್ ಅಂತ ಇತ್ತು ನೋಡಿ, ಅದು ನನಗೆ ತುಂಬ ಇಷ್ಟ ಆಯಿತು. ಈ ರೀತಿ ಮೇಲ್ಗಡೆ ಹೋಗಬೇಕು.
ಓಕೆ, ಮೆನು ನೋಡಿ ಈ ರೀತಿ ಉಂಟು. ಈವೆಂಟ್ ಎಲ್ಲ ಇಲ್ಲಿ ಮ್ಯಾನೇಜ್ ಮಾಡ್ತಾರಂತ ಇದರಲ್ಲೆಲ್ಲ ಉಂಟು. ಓಕೆ, ನಾವದೇ ಆರ್ಡ್ರ್ ಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಆದರೆ ಇಲ್ಲಿ ಯಾವುದೇ ನಿಮಗೆ ಫುಡ್ಡು ಅಂದರೆ ಚೈನೀಸ್ ಫುಡ್ ಎಲ್ಲ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಫುಡ್ ಇಲ್ಲ, ಊಟ ಎಲ್ಲ ಇಲ್ಲ. ಅದೊಂದು ನಮಗೆ ಸ್ವಲ್ಪ ಬೇಜಾರಾಯಿತು. ಓಕೆ, ನಾವು ಇವಾಗ ಶೂಟಿಂಗ್ ಮಾಡ್ತಾ ಇದ್ವಿ. ಸಣ್ಣದಾಗಿ ಒಂದು ಇಲ್ಲಿ ಶೂಟ್ ಒಳ್ಳೆ ರೀತಿ ಮಾಡಬೇಕಂತ ಎನಿಸಿದ್ವಿ, ಆದರೆ ಆಗಲಿಲ್ಲ. ಆದರೆ ಎಷ್ಟಾಯಿತು ನೋಡಿ ಅಷ್ಟು ನಾನಿಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಫುಡ್ ಆರ್ಡ್ರ್ ಮಾಡಿದ್ವಿ. ಚಿಕನ್ ಐಟಮ್ ಬಿಟ್ಟರೆ ಬೇರೆ ಯಾವುದು ಕೂಡ ಇರಲಿಲ್ಲ. ಹಾಗೂ ಮಾಕ್ಟೈಲ್ಸ್ ಇತ್ತು. ಮಾಕ್ಟೈಲ್ ಅಂದರೆ ಆಲ್ಕೋಹಾಲ್ ಅಲ್ಲ, ಆಲ್ಕೋಹಾಲ್ ವಿದೌಟ್ ಆಲ್ಕೋಹಾಲ್ ಮಾಕ್ಟೈಲ್ ಫ್ರೂಟ್ಸ್ ಇದ್ದು. ಓಕೆ, ಸಿಸ್ಲರ್ ತಗೊಂಡು ಬಂದ್ವಿ. ಸಿಸ್ಲರ್ ಕೂಡ ಚೆನ್ನಾಗಿತ್ತು, ಪರವಾಗಿಲ್ಲ. ಎಲ್ಲ ನಾನು ಹೇಳಿದೆ ನೋಡಿ, ಸ್ವಲ್ಪ ಚೈನೀಸ್ ಫುಡ್ ರೀತಿ. ಟೇಸ್ಟ್ ಎಲ್ಲ ಓಕೆ. ಸ್ವಲ್ಪ ಇವತ್ತಿನ ಪ್ರೋಗ್ರಾಮ್ ಇದೊಂದು ನಮ್ಮದು ಫ್ಲಾಪ್ ಆಯಿತು. ಇಲ್ದಿದ್ರೆ ಯಾವಾಗಲೂ ರೆಸ್ಟೋರೆಂಟ್ ತುಂಬ ಚೆನ್ನಾಗಿ ನೋಡ್ತೀವಿ. ಇಲ್ಲಿ ಸುಮಾರು ಜನ ನನಗೆ ಸಜೆಸ್ಟ್ ಮಾಡಿದರು, ನನ್ನ ಸಬ್ಸ್ಕ್ರೈಬರ್, ಹೋಗಿ ಒಮ್ಮೆ ಅಂತ. ಹಾಗಾಗಿ ನಾನು ಇಲ್ಲಿ ವಿಸಿಟ್ ಮಾಡಿದ್ದೆ. ನನಗೆ ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ. ಓಕೆ, ನಮ್ದು ಊಟ ಎಲ್ಲ ಆಯ್ತು. ಊಟ ಆಯ್ತಾ ಅಂತ ಎಲ್ಲರೂ ಅರ್ಧ ಹೊಟ್ಟೆಯಲ್ಲಿದ್ದೀವಿ ಇವತ್ತು. ಇಲ್ಲಿ 9:30 ಆಗುವಾಗನೇ ಕ್ಲೋಸ್ ಮಾಡಿದ್ದಾರೆ. ನಿಜವಾಗ್ಲೂ ಊಟಕ್ಕೆ ಬರುವುದೇ 8:30 ನಂತರ ಎಲ್ಲರೂ. ಆದರೆ ಈ ಹೋಟೆಲ್ಗೆ ನೀವು ಬಂದ್ರೆ ನಿಜವಾಗ್ಲೂ 10 ಗಂಟೆ ಅಂದ್ರೆ 7 ಗಂಟೆಗೆ ಬರಬೇಕು. ಅವಾಗ ಮಾತ್ರ ನಿಮ್ಗೆ ಹೊಟ್ಟೆ ಫುಲ್ ಆಗುತ್ತೆ. ಯಾಕೆಂದ್ರೆ ಆರ್ಡರ್ ಮಾಡಿದ್ದು ಬರುವಾಗನೇ ಒಂದು ಲೇಟ್ ಆಗುತ್ತೆ. ನಾವು ಬಂದಿದ್ದು 8:30ಗೆ, ಆರ್ಡರ್ ಮಾಡಿ ಬರುವಾಗ ಲೇಟ್ ಆಗುತ್ತೆ ಅವರದ್ದು. ಆರ್ಡ್ರು ಇನ್ನೂ ಕೂಡ ಫಿನಿಶ್ ಆಗಲಿಲ್ಲ, ಅಷ್ಟು ಬೇಗ ಹೋಟೆಲ್ ಕೂಡ ಕ್ಲೋಸ್ ಆಯಿತು. ನಿಜ, ಅದರಲ್ಲಿ 10 ಗಂಟೆಗೆ ಅಂತ ಟೈಮಿಂಗ್ ಉಂಟು, ಆದರೆ 9:30ಗೆನೆ ಕ್ಲೋಸ್ ಮಾಡಿಬಿಡ್ತಾರೆ. ಊಟ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಚೆನ್ನಾಗಿತ್ತು ಊಟ. ನಿಮಗೆ ಚೈನೀಸ್ ರೀತಿ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ. ಚೈನೀಸ್ ರೀತಿ ನಿಮಗೆ ಫುಡ್ ಇಲ್ಲಿ ಸಿಗುತ್ತೆ. ಅಂದರೆ ಸಿಸ್ಲರ್ ಅಥವಾ ನೀವು ನೋಡಿದ್ರಲ್ಲ ಯಾವುದು ನೂಡಲ್ಸ್, ಈ ರೀತಿ ಬರ್ಗರ್, ಈ ರೀತಿ ಎಲ್ಲ ಉಂಟು. ಫ್ರೈಡ್ ರೈಸ್, ನಿಮಗೆ ಊಟ, ಮೀನು, ಸುಕ್ಕ ಅಂಥದ್ದೆಲ್ಲ ಏನಿಲ್ಲ. ಫಿಶ್ ಮೆನು ಅಲ್ಲಿ ಉಂಟು, ಆದ್ರೆ ಅಲ್ಲಿ ಇಲ್ಲ ಇವಾಗ. ಅಂದ್ರೆ ಮೆನು ಅಲ್ಲಿ ಮತ್ತೆ ಚಿಕನ್ ಮಾತ್ರ ಐಟಮ್ ಉಂಟು. ಚಿಕನ್ ಅದೇ ಚಿಕನ್ ಸ್ಪೈಸಿ ಫ್ರೈ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿ. ಅಂದ್ರೆ ನಿಮಗೆ ಬೇರೆ ಇದರಲ್ಲೆಲ್ಲ ರೆಸ್ಟೋರೆಂಟ್ ಎಲ್ಲ ಸಿಗುತ್ತೆ ನೋಡಿ, ಅಂಥದ್ದೆಲ್ಲ ಸ್ವಲ್ಪ ಸಾಸಿ ರೀತಿ ಅಂತ ಹೇಳ್ತೇವೆ ನೋಡಿ. ಸ್ಪೈಸಿ ಅಂಡ್ ಸಾಸಿ ಸ್ವೀಟಿ, ಸ್ಪೈಸಿ ಅಂಡ್ ಸ್ವೀಟ್ ಅಂತ ಹೇಳ್ತಾರೆ, ಆ ರೀತಿ ಸ್ವಲ್ಪ ಫುಡ್ ಇದು. ಹಾಗೆ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹೀಗೆ ನಿಮಗೆ ಚೈನೀಸ್ ತಿನ್ಲಿಕ್ಕೆಲ್ಲ ಆಸೆ ಆಗುತ್ತೆ ನೋಡಿ ಈವ್ನಿಂಗ್ ಟೈಮಲ್ಲಿ. ಆ ಟೈಮಲ್ಲೆಲ್ಲ ನೀವು ಬಂದು ತಿನ್ಬಹುದು, ಆವಾಗ ನಿಮಗೆ ಖಂಡಿತ ಇಷ್ಟ ಆಗ್ಬಹುದು. ಊಟದ ಟೈಮ್ ಹೀಗೆಲ್ಲ ಬರ್ತೀವಿ ನೋಡಿ ಡಿನ್ನರ್ಗೆ, ಅದು ಆಗೋದಿಲ್ಲ ಇಲ್ಲಿ. ಹಾಗೆ ಹಾಗೂ ಬೇಗನೆ ಕ್ಲೋಸ್ ಆಯಿತು. ಲಾಸ್ಟ್ಗೆ ನಾವು ನಾಯಿ ಎಲ್ಲ ಇತ್ತು, ತುಂಬಾ ಡಾಗ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಆಟ ಆಡಬೇಕು ಅಂತ ಎನಿಸಿದ್ವಿ, ಗೊತ್ತಿರ್ಲಿಲ್ಲ ನಮ್ಗೆ 9:30ಗೆ ಇವರು ಕ್ಲೋಸ್ ಮಾಡಿ ಬಿಡ್ತಾರಂತ ಹೇಳಿ. ಹಾಗೆ ಆಟ ಆಡ್ಲಿಕ್ಕಂತ ಆಗ್ಲಿಲ್ಲ, ಅದನ್ನ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇದೊಂದು ಅಷ್ಟೇ. ಮನೆಗೆ ಹೋಗೋದು ಇವತ್ತು ಫುಲ್ ಸುಸ್ತಾಗಿದೆ, ವಿಡಿಯೋ ಶೂಟಿಂಗ್ ಇದು ಅದು ಅಂತ ಹೇಳಿ. ಹಾಗಾಗಿ ಮಲಗೋದು, ಹೋಗಿ ಗಡ್ಡೆ ನಿದ್ದೆ ಮಾಡುದು. ಇವತ್ತಿನ ಈ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.